ಏನೋ ದೊಡ್ಡ ಚೈನ್ ಲಿಂಕ್ ಇರೋ ಆಗಿದೆ. ಏನೋ ಎಲ್ಲ ಈ ಕಿತಾಪತಿದೇನಾ ಕೆಲಸ? ಅದು ಮಾಲ್ವಿಕಾ ಆಂಟಿ ಶಾಸ್ತ್ರಗಳೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಜಗನ್ನಾಥ್ ಅಂಕಲ್ ತುಂಬ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಇಲ್ಲೇ ಶರತ್ ಅಣ್ಣ ಮತ್ತೆ ದುರ್ಗಾ ಹಲ್ದಿ ಶಾಸ್ತ್ರ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಶಾಸ್ತ್ರ ಸಂಪ್ರದಾಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಮ್ಮ. ನನ್ನ ಆಸೆನ ಪೂರೈಸ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಶುಭ ಕಾರ್ಯ ಮಾಡಬೇಕು ಅಂದರೆ ಸಂಪ್ರದಾಯಗಳೆಲ್ಲ ಇದ್ದೇ ಇರಬೇಕಲ್ವಾ? ಸತ್ಯವಾದ ಮಾತು ಹೇಳಿದೆ ಕಣಮ್ಮ. ನಮ್ಮ ಹಿರಿಯ ತಲೆಗಳು ಮಾಡ್ಕೊಂಡು ಬಂದಿರೋದನ್ನ ನಾವು ಪಾಲಿಸ್ತಾ ಇದ್ದೀವಿ. ನಮ್ಮಿಂದ ನೀವು, ನಿಮ್ಮಿಂದ ಮುಂದಿನ ಪೀಳಿಗೆಯವರು ಪಾಲಿಸ್ಕೊಂಡು ಹೋಗ್ಬೇಕು. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಹಿಂದಿಂದ ನಡ್ಕೊಂಡ್ ಬಂದಿರೋದನ್ನ ಮರಿಬಾರ್ದು, ಬಿಡ್ಲೂಬಾರ್ದು. ಇದು ನಿಮ್ಮನೆ ಶುಭ ಕಾರ್ಯ ಅಲ್ಲ, ನಮ್ಮನೆದೇ ಅಂತ ಅನ್ಕೊಂಡಿದೀವಿ. ಅದು ಅಲ್ಲದೆ ಈ ಶಾಸ್ತ್ರಕ್ಕೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ. ವಿಶೇಷವಾದ ಗೆಸ್ಟ? ಯಾರಾದರೂ ಸಿನಿಮಾ ಹೀರೋಯಿನ್ ಕರ್ಸ್ತಾ ಇದ್ದೀರಾ? ಇಲ್ಲ ಇಲ್ಲ ಶರತ್, ಕಂಪ್ನಿ ಪ್ರಾಜೆಕ್ಟ್ಸ್ಗೆ ಒಬ್ರು ಹೊಸ ಮಾಡೆಲ್ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ದಿಶಾ ಅವರೇ. ಶಿಲ್ ಬಿ ಹಿಯರ್ ಎನಿ ಟೈಮ್. ಅಲ್ಲ ಚಿರು, ಈಗ ನಾವ್ ಎರಡೂ ಮನೆಯವರು ಒಂದಾಗಿ ಸೇರಿ ಮಾಡ್ತಿರೋ ಶಾಸ್ತ್ರ ಹೊರಗಿನವ್ರು ಯಾಕೆ ಬೇಕು? ಹೌದೌದು, ನಾವೇ ಇದ್ರೆ ಸಾಕು ಅನ್ಸುತ್ತಲ್ವಾ? ಅಯ್ಯೋ, ಅದೇನಾಗುತ್ತೆ? ಇಂಥ ಶುಭ ಕಾರ್ಯಕ್ಕೆ ಅಂತವ್ರು ಬರಲೇಬೇಕು. ಚಿರು, ನೀ ಫೋನ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ದಿಶಾನಾ? ಹಾ, ದಿಶಾ. ಇನ್ನೇನು ಬರ್ತಾರಲ್ಲ, ನಾನೇ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ತುಂಬ ಫೇಮಸ್ ಮಾಡೆಲ್ ಅವರು. ಚಿರು, ದಿಶಾ ಎಲ್ಲಿದ್ದಾಳಂತೆ? ಒಂದ್ಸತಿ ಫೋನ್ ಮಾಡಿ ಕೇಳು. ಚಿರು, ಫೋನೆಲ್ಲ ಯಾಕೆ? ಆರಾಮಾಗಿ ಬರ್ತಾರೆ ಬಿಡು, ಯಾಕೆ ಸುಮ್ಮನೆ ಟೆನ್ಷನ್? ಏನೋನೋ, ಅವ್ರಿಗೆ ಯಾವಾಗಲೂ ಫೋನ್ ಮಾಡಿ ರಿಮೈಂಡ್ ಮಾಡ್ತಿರ್ಬೇಕು. ನೋಡು, ಮತ್ತೆ ಎಲ್ಲೋ ವೈಬ್ರೇಷನ್ ಸೌಂಡ್ ಬರ್ತಿದೆಯಲ್ವಾ? ನೋಡು, ಕಾಲರ್ ರಿಸೀವ್ ಮಾಡ್ತಲ್ಲ. ಮಾಯಾ, ಅಷ್ಟನ್ನ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಕಮಿಟ್. ಎಲ್ಲಿ ನಾನು ಹೇಳಿದ ಪೌಡರ್ ತಂದಿದ್ಯಾ? ಇದವಳು ಫೇಸಿಗೆ ಹಚ್ಚುತ್ತಾ ಇದ್ದಂಗೆ ಮುಖ ಎಲ್ಲ ತುರ್ಕೆ ಬರುತ್ತೆ. ಹಂಗೆ ಅವಳು ಒದ್ದಾಡಿ ಸಾಯ್ಬೇಕು. ಆದ್ರೆ ಶರತ್ ಮುಖಕ್ಕೆ ಮಾತ್ರ ಹಚ್ಚಕ್ ಹೋಗ್ಬೇಡಿ. ಆ್ಯಂಡ್ ನೀವೇ ಇದನ್ನು ಹಚ್ಚಬೇಕು ಅವಳಿಗೆ. ವಾಟ್? ನಾನು ಇದನ್ನು ಅವಳಿಗೆ ಹಚ್ಚಿದ್ರೆ ನನ್ನ ಕೈಯೆಲ್ಲ ಇಚ್ಚಿಂಗ್ ಬರಲ್ವಾ? ಡೋಂಟ್ ವರಿ, ಇದು ರಿಯಾಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಕೈ ವಾಶ್ ಮಾಡ್ಕೊಂಬಿಡಿ. ನೀವಿಲ್ಲದೆ ಈ ಕೆಲಸನ ಬೇರೆ ಯಾರ ಕೈಯಲ್ಲೂ ಮಾಡೋದಕ್ಕಾಗಲ್ಲ. ಪ್ಲೀಸ್. ಓಕೆ ಸರಿ, ಅಡ್ಡಕ್ಕೆ ನೆನ್ಪಿಟ್ಕೊಳ್ಳಿ, ಈ ಬೌಲಲ್ಲಿರೋದು ದುರ್ಗಂಗೆ ಹಚ್ಬೇಕು, ಈ ಬೌಲಲ್ಲಿರೋದು ಶರತ್ಗೆ ಹಚ್ಬೇಕು. ಎಲ್ಲರೂ ಬನ್ನಿ, ಅಸ್ತ್ರಶಾಸ್ತ್ರ ಶುರು ಮಾಡೋಣ.
ನಿನ್ನೆ ದುರ್ಗಾ ದೀಪ ಇಬ್ರು ದೇವಸ್ಥಾನದಲ್ಲಿ ಅಖಂಡ ಸೌಭಾಗ್ಯವತಿ ವ್ರತ ಮುಗಿಸಿದ್ರು, ಕೆಂಡ ಸೇವೆನೂ ಮಾಡಿದ್ರು. ಇಲ್ಲಿ ನೋಡಿದ್ರೆ ಶರತ್ ಮತ್ತೆ ದುರ್ಗಾಗೆ ಅರಿಶಿನ ಶಾಸ್ತ್ರ ಆಯ್ತು. ನನ್ ಕಣ್ ಮುಂದೆನೆ ಶರತ್ತು ದುರ್ಗಾನ ಎತ್ಕೊಂಡು ಡಾನ್ಸ್ ಬೇರೆ ಮಾಡಿದ್ರು. ಛೆ! ಇನ್ನು ತಾಳಿ ಪೂಜೆ ಆಗುತ್ತೆ, ಆಮೇಲೆ ಮದ್ವೆನೂ ಆಗೋಗುತ್ತೆ. ಇಲ್ಲ, ಅಷ್ಟ್ರಲ್ಲಿ ಏನಾದ್ರೂ ಮಾಡ್ಬೇಕು. ತಾಳಿ ಕಟ್ಟಕ್ಕೂ ಮುಂಚೆ ತಾಳಿನ ಹೇಗಾದ್ರೂ ತಗೊಳ್ಬೇಕು. ಡೋಂಟ್ ವರಿ, ನಾಳೆ ಎಲ್ಲ ನಾವು ಅನ್ಕೊಂಡಿದ್ದ ಪ್ರಕಾರ ನಡೆಯುತ್ತೆ. ಹೇಗೆ? ಮರುಮಾಂಗಲ್ಯ ಧಾರಣೆ ಆಗ್ಬೇಕು ಅಂದ್ರೆ ಮೊದಲು ಪೂಜೆ ಆಗ್ಬೇಕು ತಾನೆ? ಹೌದು. ಆ ಪೂಜೆನೇ ಪೂರ್ತಿ ಆಗ್ಲಿಲ್ಲ ಅಂದ್ರೆ ಪೂಜೆನೂ ಕಂಪ್ಲೀಟ್ ಆಗಲ್ಲ, ಮದ್ವೆನೂ ನಡೆಯಲ್ಲ. ಕರೆಕ್ಟ್. ಆ ದೀಪಂಗೆ ನಮ್ ಚಿರು ಲೈಫಿಂದ ಎಕ್ಸಿಟ್ ಕೊಡು. ನಾನು ಶರತ್ ಲೈಫಿಗೆ ಎಂಟ್ರಿ ಆಗ್ತೀನಿ.